ಸುಂದರ ನಮಸ್ಕಾರ. ನಮಸ್ಕಾರ. ಮೊದಲನೇದಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಕ್ಕೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಕಳೆದ ಬಾರಿ ಎಲೆಕ್ಷನ್ ಮುಂಚೆ ಚಿತ್ರಲೋಕ ಒಂದು ಕ್ಯಾಂಪೇನ್ ಮಾಡ್ತು ಮಿಡ್ ನೈಟ್ ಶೋ ಬಗ್ಗೆ. ಮಿಡ್ ನೈಟ್ ಶೋ ನಿಮ್ಮೆಲ್ಲರ ಸಹಕಾರದಿಂದ ಅದು ಸರ್ಕಾರದ ಮಟ್ಟದಲ್ಲಿ ಸ್ಟಾಪ್ ಆಯ್ತು. ಓಕೆ ಸರ್. ಓಕೆ. ಈಗ ಚಿತ್ರಲೋಕ ಮತ್ತೊಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡ್ತಾ ಇದೆ. ಚಿತ್ರಮಂದಿರಕ್ಕೆ ಪ್ರೇಕ್ಷಕ ಏನಕ್ಕೆ ಹೋಗ್ಬೇಕು? ಫಿಲ್ಮ್ ನೋಡೋಕೆ ಹೋಗ್ಬೇಕು, ಚಿತ್ರ ನೋಡೋಕೆ ಹೋಗ್ಬೇಕು. ಅಡ್ವರ್ಟೈಸ್ಮೆಂಟ್ ನೋಡೋದಕ್ಕೆ ಕಾಸು ಕೊಟ್ಟು ಹೋಗ್ಬೇಕಾ? ಅಡ್ವರ್ಟೈಸ್ಮೆಂಟ್ ಅನ್ನೋದು ಮೊದಲಿಂದ ನಮ್ಮ ಗೌರ್ಮೆಂಟ್ ನ್ಯೂಸ್ ರೀಲ್ಸ್ ಅಂತಾನೆ ಬರ್ತಾಯಿತ್ತು, ಗೊತ್ತಿದೆ ತಮಗೆ. ಗೌರ್ಮೆಂಟ್ ಅವರು ಮಾಡ್ತಾಯಿದ್ರು. ಅದೇ ಹಾಗೆ ಕನ್ವರ್ಟ್ ಆಗಿ ಕಮರ್ಷಿಯಲ್ ಆಗಿ ಕೆಲವು ಚಿತ್ರಮಂದಿರ ಮಾರ್ಗಗಳಿಗೆ ಪ್ರೊಜೆಕ್ಟರ್ಸ್ ಅಳವಡಿಸಿರ್ತಾರೆ. ಅದು ಇದರಲ್ಲಿ ಕವರ್ ಆಗಿ ಇದು ಮಾಡ್ಕೊಳ್ಳೋಕ್ಕೋಸ್ಕರ ಅಡ್ವರ್ಟೈಸ್ಮೆಂಟು ಬರ್ತಾಯಿದೆ. ಎಲ್ಲ ಮಾಲಲ್ಲೂ ಬರ್ತಾಯಿದೆ, ಎಲ್ಲ ಸಿಂಗಲ್ ಸ್ಕ್ರೀನಲ್ಲೂ ಬರ್ತಾಯಿದೆ. ಅದು ಅವ್ರು ಫ್ಲ್ಯಾಟ್ ಕೊಟ್ಟಿರ್ತಾರೆ, 10 ನಿಮಿಷ 5 ನಿಮಿಷ ಇಂಟರ್ವಲ್ ಟೈಮ್ ಇರುತ್ತೆ. ಇಂಟರ್ವಲಲ್ಲಿ ಒಂದು 10 ನಿಮಿಷ ನಾವು ಬ್ರೇಕ್ ಕೊಡಲೇಬೇಕು. ಅಂಥ ಟೈಮಲ್ಲಿ ಅಡ್ವರ್ಟೈಸ್ಮೆಂಟ್ಸು ಸಹಜ ಇರೋದು. ನಮ್ಮ ವೈಷ್ಣವಿ ವೈಭವನಲ್ಲಿ ಎಷ್ಟು ನಿಮಿಷ ಬರ್ತಾ ಇದೆ ಸರ್? 10 to 15 ಮಿನಿಟ್ಸ್ ಎಲ್ಲ ಸ್ಕ್ರೀನಲ್ಲೂ ಇರುತ್ತೆ. ನಾವು ಏನು ಇಂಟರ್ವಲ್ಲು ಗ್ಯಾಪ್ ಕೊಡ್ತೀವೋ ಆ ಟೈಮಲ್ಲಿ ಮಾತ್ರ ನಾವು ಅದನ್ನು ಹಾಕೋದು. ಥಿಯೇಟ್ರ್ ಬಿಫೋರು ಇದಾಗೋಗಿ ಮೊದಲು ಅಡ್ವರ್ಟೈಸ್ಮೆಂಟ್ ಇರುತ್ತೆ. ನಮ್ಮ ಗೌರ್ಮೆಂಟ್ದೇ ಕೆಲವು ಮಸ್ಟ್ ಆ್ಯಂಡ್ ಶುಡ್ ಇದೇ ಇದೆ. ತಂಬಾಕು, ಅದು ಇದು ಸ್ಮೋಕಿಂಗು ಅಂಥವೆಲ್ಲ ಇದ್ದಾವೆ. ಅದನ್ನು ನಾವು ಮಾಡಲೇಬೇಕಲ್ಲ ಸರ್, ಮಸ್ಟ್ ಆ್ಯಂಡ್ ಶುಡ್. ಅದು ಅಲ್ಲ, ಸರ್ಕಾರದ ಅಡ್ವರ್ಟೈಸ್ಮೆಂಟ್ ಮಾಡಲೇಬೇಕು. ಎಸ್. ಆದರೆ ಒಂದು ಹೇಳಬೇಕು ಅಂತಂದರೆ 15 ನಿಮಿಷ 5 ನಿಮಿಷ ಅನ್ನೋದಲ್ಲ, 20-25 ನಿಮಿಷ 30 ನಿಮಿಷ ಅಡ್ವರ್ಟೈಸ್ಮೆಂಟ್ಸ್ ಆಗ್ತಾ ಇದ್ದಾರೆ ಕೆಲವು ಮಲ್ಟಿಪ್ಲೆಕ್ಸ್ಗಳಲ್ಲಿ. ಇಲ್ಲ ಸರ್, ಆ ಥರ ಆಗೋಕ್ಕೆ ಚಾನ್ಸಸ್ ಇಲ್ಲ. ಅದು ಪ್ರೇಕ್ಷಕನಿಗೆ ಬೋರ್ ಆಗೋಗ್ಬಿಡ್ತದೆ. ನಾವು ಏನು ವಿಶ್ರಾಂತಿ ಟೈಮ್ ಇರುತ್ತಲ್ಲ, ಇಂಟರ್ವಲ್, ಆ ಟೈಮಲ್ಲಿ 10 to 15 ಮಿನಿಟ್ಸ್ ಮೇಲೆ ಯಾರೂ ಬಿಡೋದಿಲ್ಲ. ಈಗ ಅರ್ಧ ಗಂಟೆ ನಾನು ನೋಡಿದ್ದೀನಿ. ಯಾರು? ಕುಶಲ್ ಅವರ ಕೆಲವು ಇದರಲ್ಲಿ ಇರ್ಬೋದೇನಪ್ಪ, ಅದು ನನಗೆ ಐಡಿಯಾ ಇಲ್ಲ. ಬಟ್ ಅದು 15 ನಿಮಿಷನೇ ಜಾಸ್ತಿ. ಅದರಲ್ಲಿ ನಾವು 25 ನಿಮಿಷ 30 ನಿಮಿಷ ಸಿನಿಮಾಗೆ ನೆಕ್ಸ್ಟ್ ಶೋ ಯಾಕೆ ಮಾಡೋಕ್ಕೆ ಸಾಧ್ಯ ಇದೆ? ಅಲ್ಲ, ನಾನು ಕಾಸು ಕೊಟ್ಟು ಬರಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ ನೋಡೋಕೆ ನಾನು ಯಾಕೆ ಕಾಸು ಬರಲಿ? ಅದರಿಂದ ನನಗೆ 5 ರೂಪಾಯಿ ಬರಲ್ಲ ಸರ್. ನಿಮ್ಮ ಶೋ ಟೈಮಲ್ಲಿ ನಾವು ಮಾಡಲ್ಲ ಸರ್. ಶೋ ಟೈಮಲ್ಲೇ ಬರ್ತಾ ಇರೋದು? ಇಲ್ಲ ಸರ್, ನಾವು ಇಂಟರ್ವಲ್ ಟೈಮಲ್ಲೇ ಅದು ಹಾಕೋದು. ನಾವು ಶೋ ಆನ್ ಮಾಡೋಕೆ ಮೊದಲು ಹಾಕ್ತೀವಿ. ಶೋ ಆನಾದ್ಮೇಲೆ ಯಾವುದೇ ಅಡ್ವರ್ಟೈಸ್ಮೆಂಟ್ ಬರೋಲ್ಲ. ಇಂಟರ್ವಲ್ ಬಿಡ್ತೀವಿ. ಇಂಟರ್ವಲಲ್ಲಿ ಪ್ರೇಕ್ಷಕ ಹೊರಗಡೆ ಹೋಗ್ತಾನೆ, 1ಕ್ಕೂ 2ಕ್ಕೂ ಇದು ಅದು ಕಾಫಿ ಕುಡಿಯೋಕ್ಕೆ ಹೋಗ್ತಾರಲ್ಲ. 3:45-4 ಗಂಟೆಗೆ ಅಂತ ಶೋ ಟೈಮಿಂಗ್ಸ್ ಅನೌನ್ಸ್ ಮಾಡಿದ್ದಾಗ ಪ್ರೇಕ್ಷಕ 4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು 5 ನಿಮಿಷ ಮುಂಚೆ ಹೋಗ್ತಾರೆ. ಹೌದು. ಮಲ್ಟಿಪ್ಲೆಕ್ಸ್ ಅಲ್ಲಾಗಲಿ ಬೇರೆ ಥಿಯೇಟರ್ಗಳೆಲ್ಲ 5 ನಿಮಿಷ ಮುಂಚೆ ಬಿಡೋದು ಒಳಗಡೆ. ತಾವು ಹೇಳ್ತಾ ಇರೋದು ನಿಜ. ಬಟ್ ಅರ್ಧ ಗಂಟೆ ಎಲ್ಲ ಯಾವ ಪ್ರೇಕ್ಷಕನು ತಾಳ್ಮೆಯಿಂದ ನೋಡೋಕೆ ಚಾನ್ಸಸ್ಸೇ ಇಲ್ಲ, ನೋಡೋದು ಇಲ್ಲ. ನೋಡ್ತಾ ಆಗ್ತಾ ಇದ್ರೆ ಇಲ್ಲ ಸರ್, ಗಲಾಟೆಗಳಾಗುತ್ತೆ. ಆಮೇಲೆ ಸೋಗೆ ಗ್ಯಾಪ್ ಇರೋದೇ ಕಮ್ಮಿ ಇರ್ತದೆ. ಯಾಕೆ ಸರ್ ಅರ್ಧ ಗಂಟೆ ತಾವು ಹೇಳ್ದಾಗೆ 2 ಗಂಟೆ ಅದಕ್ಕೆ ಕಾಲ ಮಿತಿ ಆಗುತ್ತೆ ಅಲ್ವಾ? 4 ಶೋ ಆಗ್ತೀವಿ ಅಂದರೆ 2 hours ಅಲ್ಲಿಗೆ ಹೋಗ್ಬಿಡ್ತದೆ ಸರ್. ಹೇಗೆ ಥಿಯೇಟ್ರಲ್ಲಿ ಮೇಂಟೈನ್ ಮಾಡೋಕ್ಕಾಗುತ್ತೆ? ನಾವು 10 ಗಂಟೆಗೆ ಬಿಡೋದು 12 ಗಂಟೆಗೆ ಬಿಡಬೇಕಾಗತ್ತೆ. ಅವಾಗ ಚಾನ್ಸಸ್ ಅಲ್ಲ ಸರ್. ನಾನು ಒಂದು 30-40 ವರ್ಷದಿಂದ ಥಿಯೇಟ್ರ್ಗಳು ಮೇಂಟೈನ್ ಮಾಡ್ತಾಯಿದ್ದೀನಿ. 1-3 ಥಿಯೇಟ್ರ್ ಇದೆ ನಂದು. ನಾನು ನೋಡ್ತಾ ಇದ್ದೀನಲ್ಲ, ಅಷ್ಟೆಲ್ಲ 15 ನಿಮಿಷ ಆಗುತ್ತೆ ಸರ್. 15 ನಿಮಿಷ ಜನರಲಾಗಿ 10-15 ನಿಮಿಷ ನಾವು ಇಂಟರ್ವಲ್ ಬಿಡ್ತೀವಿ. ಯಾಕಂದರೆ ಅವ್ರು ಹೋಗಿ ತಿಂಡಿನೋ ಕಾಫಿನೋ ಕುಡ್ಕೊಂಡು ಬರ್ತಾರೆ, ಅಷ್ಟು ಗ್ಯಾಪ್ ಕೊಡ್ತೀವಿ. ಅರ್ಧ ಗಂಟೆ ಮಾಡಿಬಿಟ್ರೆ ಹೇಗೆ ಸಾಧ್ಯ? ತಾವೇ ಹೇಳಿ ಸರ್. ಈಗ ನಿಮ್ಮ 15 ನಿಮಿಷ ನೀವು ಹಾಕಿದ್ರೆ ಸರ್ ನಿಮ್ಗೆ ಎಷ್ಟು ಥಿಯೇಟ್ರ್ನವ್ರಿಗೆ ಎಷ್ಟು ಬರುತ್ತೆ ಕಾಸು? ಸರ್, ನಮ್ಮಲ್ಲಿ ನಾವು ಕೆಲವು ಪ್ರಾಜೆಕ್ಟ್ಗಳು ಈಗ ಲೇಟೆಸ್ಟ್ದು ಲೇಸರ್ ಅಂತ ತೊಗೊಂಡಿದ್ವಿ. ಅದರದ್ದು ಇಷ್ಟು ವರ್ಷವರೆಗೂ ನಾವು ಸಮ್ ಅಮೌಂಟ್ 1 year ಕೊಟ್ಟಿದ್ವಿ. ಬಾಕಿದ ಅಮೌಂಟ್ ಇರುತ್ತಲ್ಲ, ಅದು 7 years ಟ್ಯಾರಿಫ್ ಮೇಲೆ ಅವರ ಅಡ್ವರ್ಟೈಸ್ಮೆಂಟಲ್ಲಿ ಒಂದು 10% ಏನೋ ಕವರ್ ಮಾಡಿ ನಮ್ಗೆ ಇದು ಮಾಡ್ತಾರೆ ಸರ್. ಮೋಸ್ಟ್ಲಿ ಎಲೆಕ್ಟ್ರಿಕಲ್ ಬಿಲ್ ಅಷ್ಟೂ ಬರೋಲ್ಲ ಅದ್ರದ್ದು. ಕೆಲವೆಲ್ಲ ಗೌರ್ಮೆಂಟ್ದೆಲ್ಲ ಫ್ರೀನೇ ಇರುತ್ತೆ ಸ್ಲಾಟು, ಅದು ಮಾಡಲೇಬೇಕು. ಕಮರ್ಷಿಯಲ್ದು ಯಾವಾಗ ಬರುತ್ತೆ ಅಂದರೆ ನಮಗೆ ನಮ್ಮ ಟೋಟಲ್ ಅಮೌಂಟು ಮುಗಿದ ಮೇಲೆ ನಮಗೆ ಬರುತ್ತೆ. ಈಗ ಒಂದು ನೇರವಾಗಿ ಒಂದು ಪ್ರಶ್ನೆ ಕೇಳಿ ಸರ್. ಸಿನಿಮಾ ಕಂಟೆಂಟ್ ಕೊಡೋದು ಪ್ರೊಡ್ಯೂಸರ್. ಎಸ್.
ಮಧ್ಯದಲ್ಲಿ ಕೆಲವು ಟೈಮಲ್ಲಿ ಬರೋರು ಡಿಸ್ಟ್ರಿಬ್ಯೂಟರ್ಸ್, ಹಾಕೋರು ಫೈನಲ್ ಆಗಿ ಹಾಕೋರು ಎಕ್ಸಿಕ್ಯೂಟಿವ್ಸ್. ಇದರಲ್ಲಿ ಕಂಟೆಂಟ್ ಸಿನಿಮಾ ತಯಾರು ಮಾಡಿದ ಪ್ರೊಡ್ಯೂಸರ್ಗೆ ₹1 ಬರೋದಿಲ್ಲ. ಹೌದು. ಇದ್ರ ಬಗ್ಗೆ ತಾವೇ ಇದು ಮಾಡ್ತೀವಿ. ನೀವೇ ಹೇಳ್ತಾ ಇದ್ದೀರಿ ನಮ್ಗೆ ಬಂದಿರೋ ಮಾಹಿತಿಗಳ ಪ್ರಕಾರ ವರ್ಷದಲ್ಲಿ ಒಂದು ₹15,000 ಬರ್ಬೋದು 10 ನಿಮಿಷ ಆ್ಯಡ್ ಹಾಕಿದ್ರೆ ಅಂತ ಅಂದ್ಬಿಟ್ಟು ನಿಮ್ಮವರೇ ಒಬ್ರು ಹೇಳಿರೋದು. ಓಕೆ. ವರ್ಷದಲ್ಲಿ ಒಂದು 50,000 ಅಷ್ಟೇ ಸರ್. ಎಲೆಕ್ಟ್ರಿಕಲ್ ಅಲ್ಲಿ ಒಂದು ಸ್ವಲ್ಪ 10% ಬಂದರೆ ಹೆಚ್ಚು. ಆದ್ರೆ ಅಷ್ಟು ಅಡ್ವರ್ಟೈಸ್ಮೆಂಟ್ ಚಾರ್ಜ್ ತಗೊಳ್ತಾ ಇರೋರು ಯಾರು ಸರ್? ಈಗ ಅವರು ಕಂಟೆಂಟ್ ರೆಡಿ ಮಾಡಿ UFO ಕ್ಯೂಬ್ ಕೊಡ್ತಾರೆ ಸರ್, ಪ್ರೊಡ್ಯೂಸರ್ ಕೊಡಲ್ಲ. ಯಾವುದೇ ಒಬ್ಬ ಅಡ್ವರ್ಟೈಸ್ಮೆಂಟ್ ಏನು ಮಾಡ್ತಾರೆ, UFO ಕ್ಯೂಬ್ ಅಂತ 2 ಇದಾವಲ್ಲ, ಅವ್ರಿಗೆ ಇಷ್ಟ ಅಂತ ಕೊಟ್ಬಿಡ್ತಾರೆ ಸ್ಲಾಟ್. ಅವ್ರು ಇಟ್ಕೊಂಡು ಬಾಕಿತ್ತು ಥಿಯೇಟರ್ ಅವ್ರಿಗೆ ಅಲ್ಪ ಅಮೌಂಟು ಹೋಗೋ ಥರ ಮಾಡಿದ್ದಾರೆ. ಅಂದ್ರೆ ನಿರ್ಮಾಪಕನ ಕಂಟೆಂಟು ಎಲ್ಲ ಸರಿ, ಬಟ್ ಆದ್ರೆ ಕಾಸು ಮಾಡ್ತಾರೋ ಬೇರೆಯವರು. ಇದ್ರ ಬಗ್ಗೆ ತಾವೇನು ಕ್ರಮ ತಗೊಳ್ತೀವಿ ಸರ್? ನನ್ನ ಅಭಿಪ್ರಾಯ ಅದು ಮೊದಲಿಂದ ಇರೋದ್ರಿಂದ ಈಗ ಕೆಲವು ಅಳವಡಿಸ್ಕೊಂಡು ಬಿಡ್ತೀವಿ. ಯಾವುದೇ ಒಂದು ಅಲ್ಲಿ ನಮ್ಮ ಜೀವನದಲ್ಲೇ ಅದು ಎಡಿಟ್ ಆಗೋಗ್ಬಿಟ್ಟಿರ್ತದೆ. ಅದನ್ನ ಈಗ ಏನೂ ಮಾಡೋಕ್ಕಾಗಲ್ಲ. ಈಗ ಸಿನಿಮಾದ ಮೇಲೆ ಇಂಟರ್ವಲ್ ಆದಮೇಲೆ ಅಡ್ವರ್ಟೈಸ್ಮೆಂಟು ಅದು ಇದ್ದೇ ಇದೆ ಮೊದಲಿಂದ. ನಾವು ಯಾವ ರೀತಿ ಅದನ್ನು ಸ್ಥಗಿತಗೊಳಿಸೋದು ನಮಗೂ ಅರ್ಥ ಆಗ್ತಾ ಇಲ್ಲ. ನೀವು 3 ವಲಯನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಿ, ಹಾಗಾಗಿ ಕೇಳಿದೆ. ನೀವು ಪ್ರೊಡ್ಯೂಸರ್ಗಾಗಲಿ ನ್ಯಾಯ ಸಿಗುತ್ತಾ ಇದರಲ್ಲಿ? ನ್ಯಾಯ ಅಂದರೆ ಅವರು ಟೈಮ್ನ ಹಾಳು ಮಾಡ್ತಾ ಇಲ್ಲ, ನಾವು ಇಂಟರ್ವಲ್ ಟೈಮಲ್ಲಿ ಅಂತ ಮಾಡ್ತಾಯಿದ್ವಿ. ಅದರಿಂದಾಗಿ ಅವ್ರಿಗೇನು ಅಷ್ಟು ಇದರಿಂದ ಹೊರೆ ಆಗಲ್ಲ. ಆದರೆ ಥಿಯೇಟ್ರ್ ಮಾಲೀಕನಿಗೆ ಆಗುತ್ತೆ, ಯಾಕಂದರೆ ಎಲೆಕ್ಟ್ರಿಕಲ್ ಚಾರ್ಜ್ ಹೋಗುತ್ತೆ. ಈಗ ಏನು ಅಡ್ವರ್ಟೈಸ್ಮೆಂಟ್ ಮಾಡ್ತಾಯಿದ್ವಲ್ಲ ಸರ್, ಅದು ಒಬ್ಬ ನಿರ್ಮಾಪಕನಿಗೆ ಏನಾಗೋದಿಲ್ಲ, ಹೊರೆ ಬೀಳೋದಿಲ್ಲ. ಈಗ ತಾವು ಹೇಳ್ದಾಗೆ ಅವ್ರಿಗೇನಾದ್ರು ನಿರ್ಮಾಪಕರೇ ಆ ಟೈಮಲ್ಲಿ ಇಂಟರ್ವಲ್ ಟೈಮಲ್ಲಿ ಅವ್ರದ್ದು ಏನಾರು ಖರ್ಚಾಗೋದಾಗಲಿ ಇನ್ನೊಂದಾಗಲಿ UFO ಕ್ಯೂಬ್ಗೂ ಆ್ಯಡ್ ಮಾಡಿದಾಗ ಅವ್ರಿಗೇನಾದ್ರು ಚಾರ್ಜಸ್ ಮಾಡಿದಾಗ ಅವ್ರಿಗೆ ಹೊರೆ ಆಗುತ್ತೆ. ಬಟ್ ಪ್ರಾಡಕ್ಟ್ ಅವ್ರದ್ದು, ಅವರು ಸಿನಿಮಾ ನೋಡೋಕ್ಕೆ ಜನ ಬರೋದು, ಅಡ್ವರ್ಟೈಸ್ಮೆಂಟ್ ನೋಡೋಕ್ಕೆ ಯಾರು ಬರೋಲ್ಲ. ಆದರೆ ಇಂಟರ್ವಲ್ ಟೈಮಲ್ಲಿ ಅವರು ಮಾಡ್ತಾ ಇರೋದ್ರಿಂದ ಹೇಗೆ ಅವ್ರಿಗೆ ಇದಾಗುತ್ತೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ಕಂಟೆಂಟ್ ಮೇಲೆ ಹೌದು, ಕಮಿಂಗ್ ಸಿನಿಮಾಗಳು ಟ್ರೈಲರ್ಗಳು ಹಾಕ್ತಾರೆ. ಹೌದು. ಅದನ್ನ ಹಾಕೋದಕ್ಕೆ ಚಾರ್ಜ್ ತಗೊಳ್ತಾ ಇದ್ದಾರಾ ಇಲ್ಲ ಫ್ರೀಯಾಗಿ ಹಾಕ್ತಾ ಇದ್ದಾರಾ? ಸರ್ ಕೆಲವು ಫ್ರೀ ಇದೆ ಸರ್, ಆ್ಯಕ್ಚುಲಿ ಫ್ರೀಗೆ ಮಾಡ್ತಾರೆ. ಯಾಕಂದರೆ ಅವ್ರದ್ದು ಪ್ರಾಡಕ್ಟ್ ಇದ್ದಾಗಲೇ ತಾನೇ ಇದರ ಮಧ್ಯದಲ್ಲಿ ಇದನ್ನು ನೋಡೋಕ್ಕೆ ಬರೋದು, ಆ್ಯಡ್ ನೋಡೋಕ್ಕೆ ಬರೋದು. ಸಿನಿಮಾಗೆ ಬಂದಿಲ್ಲ ಅಂದರೆ ಜನ ಆ್ಯಡ್ ಎಲ್ಲಿ ಹಾಕ್ತೀವಿ ಸರ್ ನಾವು. ಹಾಗಾಗಿ ಅವ್ರದ್ದೆಲ್ಲ ನನಗೆ ತಿಳಿದ ಮಟ್ಟಿಗೆ ಫ್ರೀ. ಈಗ ಕಮಿಂಗ್ ಸೂನ್ ಅಂತ ಹಾಕ್ತೀವಿ, ಅವೆಲ್ಲ ಫ್ರೀನೇ, ನಮಗೂ ಇಲ್ಲ ಅವ್ರಿಗೂ ಇರೋಲ್ಲ. ಭಾಳ ಜನ ನಿರ್ಮಾಪಕರು ಕಾಸು ಕೊಡ್ತಾ ಇದ್ದಾರೆ ಅದು ಹಾಕಕ್ಕೆ. ಹೌದಾ? ಅವರು ಕಂಟೆಂಟ್ ಅಪ್ಲೋಡ್ ಮಾಡೋಕ್ಕಿರ್ಬೋದು, ಅವ್ರದ್ದು ಏನು ಮಾಮೂಲಿ ಚಾರ್ಜಸ್ ಅಲ್ಲ, ಇಲ್ಲಿ ಪ್ಲೇ ಆಗೋಕ್ಕಲ್ಲ ಸರ್, ತಪ್ಪು ತಿಳ್ಕೊಂಡಿದ್ರಿ. ಅವರು ರೆಡಿ ಮಾಡಿಬಿಟ್ಟು ರೀಲ್ ಥರ ರೆಡಿ ಮಾಡಿ UFOದಲ್ಲಿ ಕ್ಯೂಬಲ್ಲಿ ಅಳವಡಿಸ್ತಾರೆ. ಅದು ಚಾರ್ಜಸ್ ಏನಾರು ತೊಗೊಂಡ್ರೆ ತೊಗೋಬೋದು.